ನಮಸ್ಕಾರ. ಯೋಗ ಪರಿಚಯ ಕಾರ್ಯಕ್ರಮದ 5ನೇ ಅಭ್ಯಾಸದ ಸತ್ರಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಭ್ಯಾಸವನ್ನ ನಾವೀಗ ಪ್ರಾರ್ಥನೆಯಿಂದ ಆರಂಭಿಸೋಣ. ಎಲ್ಲರಲ್ಲಿ ನಿವೇದನೆ ಅಂದ್ರೆ ಯಾವುದಾದ್ರೂ ಧ್ಯಾನಾತ್ಮಕ ಆಸನದಲ್ಲಿ, ಪದ್ಮಾಸನ, ಅರ್ಧ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನು ಪರಸ್ಪರ ಜೋಡಿಸಿಕೊಳ್ಳಿ. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿಕೊಳ್ಳಿ. ಒಂದು ಬಾರಿ ಓಂಕಾರದ ಉಚ್ಚಾರ ಅಂದರೆ ಪ್ರಾರ್ಥನೆಯನ್ನ ಪ್ರಾರಂಭಿಸೋಣ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಿಧಾನವಾಗಿ ಎರಡೂ ಕೈಗಳನ್ನು ಕಣ್ಣುಗಳ ಮೇಲಿಡಿ. ಕಣ್ಣುಗಳನ್ನು ತೆರೆಯುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ನಾವು ಚಾಲನಕ್ರಿಯೆಯ ಅಭ್ಯಾಸ ಮಾಡೋಣ. ಚಾಲನಕ್ರಿಯೆ ನಮ್ಮ ಶರೀರವನ್ನು ಸಡಿಲಗೊಳಿಸುತ್ತೆ. ಚಾಲನಕ್ರಿಯೆಯ ಅಭ್ಯಾಸಕ್ಕಾಗಿ ನಿಮ್ಮ ಸ್ಥಾನದಲ್ಲಿ ನಿಂತುಕೊಳ್ಳಿ. ಗ್ರೀವಾಚಾಲನೆಯ ಅಭ್ಯಾಸ. ನೆನಪಿರಲಿ, ಯಾರಿಗೆಲ್ಲ ಕುತ್ತಿಗೆಯಲ್ಲಿ ನೋವಿದೆಯೋ ಅವರು ಯಾರಾದ್ರೂ ನಿರ್ದೇಶಕರ ಮಾರ್ಗದರ್ಶನದಿಂದ ಈ ಅಭ್ಯಾಸವನ್ನ ಮಾಡಿ. ಗ್ರೀವಾಚಾಲನೆಯ ಪ್ರಥಮ ಅಭ್ಯಾಸದಲ್ಲಿ ತಲೆಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬಗ್ಗಿಸೋದು. ಸಮಸ್ಥಿತಿಯಲ್ಲಿ ನಿಂತುಕೊಳ್ಳಿ. ಎರಡೂ ಕಾಲುಗಳಲ್ಲಿ 2 ರಿಂದ 3 ಇಂಚುಗಳ ಅಂತರ ಇರಲಿ. ನೇರವಾಗಿಟ್ಟಿರುವ ಎರಡೂ ಕೈಗಳನ್ನು ಚಾಲನಕ್ರಿಯೆಯ ಅಭ್ಯಾಸಕ್ಕಾಗಿ ಎರಡೂ ಕೈಗಳನ್ನು ಸೊಂಟದ ಮೇಲಿಡಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ನಿಮ್ಮ ಗಲ್ಲವನ್ನು ನಿಮ್ಮ ಎದೆಗೆ ಮುಟ್ಟಿಸ್ಬೇಕು. ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ ಕುತ್ತಿಗೆಯನ್ನು ತನ್ನಿ. ಶ್ವಾಸ ಬಿಡುತ್ತಾ ಹಿಂಭಾಗಕ್ಕೆ ಕುತ್ತಿಗೆಯನ್ನು ತಗೊಂಡೋಗಿ. ಶ್ವಾಸ ತುಂಬುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತಗೊಂಡು ಬನ್ನಿ. ಶ್ವಾಸ ಪುನಃ ಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಗ್ಗಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯದ ಸ್ಥಿತಿಗೆ ತನ್ನಿ. ಮತ್ತೊಮ್ಮೆ ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ. ಶ್ವಾಸ ಎಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತಗೊಂಡು ಬನ್ನಿ. ಈಗ 2ನೇ ಅಭ್ಯಾಸ, ಕುತ್ತಿಗೆಯನ್ನು ಬಲ ಮತ್ತು ಎಡಬದಿಗೆ ಬಗ್ಗಿಸುವ ಅಭ್ಯಾಸ. ಇದಕ್ಕಾಗಿ ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ಬಗ್ಗಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತಗೊಂಡ್ಬನ್ನಿ. ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಎಡಬದಿಗೆ ತಗೊಂಡೋಗಿ. ಶ್ವಾಸ ಎಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತಗೊಂಡ್ಬನ್ನಿ. ಮತ್ತೊಮ್ಮೆ ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ತಗೊಂಡೋಗಿ. ಶ್ವಾಸ ಎಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ ಎಡಬದಿಗೆ ಕುತ್ತಿಗೆಯನ್ನು ಬಗ್ಗಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಸಾಮಾನ್ಯ ಸ್ಥಿತಿಗೆ ತಗೊಂಡ್ಬನ್ನಿ. ಈಗ ನಾವು 3ನೇ ಅಭ್ಯಾಸ ಮಾಡೋಣ. ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸುವ ಅಭ್ಯಾಸ. ಇದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಶ್ವಾಸ ತುಂಬಿ. ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ತಿರುಗಿಸಿ. ಶ್ವಾಸ ತುಂಬುತ್ತಾ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ
ಪುನಃ ಕುತ್ತಿಗೆಯನ್ನು ಎಡಬದಿಗೆ ತಗೊಂಡೋಗಿ ಶ್ವಾಸ ತುಂಬುತ್ತಾ ಮಧ್ಯಮ ಸ್ಥಿತಿಗೆ ಕುತ್ತಿಗೆಯನ್ನು ತಗೊಂಡ್ಬನ್ನಿ. ಶ್ವಾಸ ಬಿಡುತ್ತಾ ಬಲಬದಿಗೆ ಕುತ್ತಿಗೆಯನ್ನು ತಗೊಂಡು ಹೋಗಿ. ಶ್ವಾಸ ತುಂಬುತ್ತಾ ಮಧ್ಯಮ ಸ್ಥಿತಿಗೆ ಕುತ್ತಿಗೆಯನ್ನು ತಗೊಂಡ್ಬನ್ನಿ. ಶ್ವಾಸ ಬಿಡುತ್ತಾ ಎಡಭಾಗಕ್ಕೆ ಕುತ್ತಿಗೆಯನ್ನು ತಗೊಂಡೋಗಿ. ಶ್ವಾಸ ತುಂಬುತ್ತಾ ಮತ್ತೊಮ್ಮೆ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಗ್ರೀವಾ ಸಂಚಾಲನೆಯ ಅಭ್ಯಾಸ. ಗ್ರೀವಾ ಸಂಚಾಲನೆಯ ಅಭ್ಯಾಸಕ್ಕಾಗಿ ನಿಮ್ಮ ಗಲ್ಲವನ್ನು ಕಂಠಕೂಪಕ್ಕೆ ಮುಟ್ಟಿಸಿ. ಶ್ವಾಸ ತುಂಬುತ್ತಾ ಗಡಿಯಾರದ ದಿಕ್ಕಿಗೆ ತಿರುಗಿಸುತ್ತಾ ಕುತ್ತಿಗೆಯನ್ನು ತಗೊಂಡೋಗಿ. ಹಿಂದಕ್ಕೆ ಕುತ್ತಿಗೆ ಹೋಗಿದಾಗ ಶ್ವಾಸ ತುಂಬಿಕೊಳ್ಳಬೇಕು. ನಿಧಾನವಾಗಿ ಕುತ್ತಿಗೆ ಮುಂಭಾಗಕ್ಕೆ ಬರುವಾಗ ಶ್ವಾಸ ಬಿಡಬೇಕು. ಒಂದು ಬಾರಿ ಮತ್ತೊಮ್ಮೆ ಈ ಅಭ್ಯಾಸವನ್ನು ಪುನರಾವರ್ತಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂಬದಿಗೆ ತಗೊಂಡೋಗಿ. ಶ್ವಾಸ ಬಿಡುವ ಸಮಯಕ್ಕೆ ಕುತ್ತಿಗೆಯನ್ನು ಮುಂಭಾಗಕ್ಕೆ ತರಬೇಕು. ಈಗ ಈ ಅಭ್ಯಾಸವನ್ನ ಗಡಿಯಾರದ ವಿರುದ್ಧ ದಿಕ್ಕಿಗೆ ಮಾಡೋಣ. ಶ್ವಾಸ ತುಂಬಿಕೊಳ್ಳಿ. ತುಂಬಿಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನ ಹಿಂಭಾಗಕ್ಕೆ ತನ್ನಿ. ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಮುಂಭಾಗಕ್ಕೆ ತನ್ನಿ. ಈ ಅಭ್ಯಾಸವನ್ನು ಮತ್ತೊಮ್ಮೆ ಪುನರಾವರ್ತಿಸೋಣ. ನಿಧಾನವಾಗಿ ಶ್ವಾಸ ಬಿಡುತ್ತಾ ಸಾಮಾನ್ಯ ಸ್ಥಿತಿಗೆ ಕುತ್ತಿಗೆಯನ್ನು ತಗೊಂಡ್ಬನ್ನಿ. ನಿಧಾನವಾಗಿ ಕೈಗಳನ್ನು ಕೆಳಮುಖವಾಗಿ ಸಮವಸ್ಥೆಯಲ್ಲಿಡಿ. ಕಣ್ಣು ಮುಚ್ಚಿಕೊಳ್ಳಿ. ನಾವೀಗ ಕುತ್ತಿಗೆಯ ಅಭ್ಯಾಸವನ್ನ ಮಾಡಿದ್ದೇವೆ. ಅದರ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಗ್ರೀವಸ್ಥಾನದಲ್ಲಿ ಅನುಭವಿಸಿ. ಗ್ರೀವ ಚಾಲನೆಯ ಮಾಧ್ಯಮದ ಅಭ್ಯಾಸದಿಂದ ನಿಮ್ಮ ಗ್ರೀವಾಕ್ಕೆ ಸಂಬಂಧಿತ ಮಾಂಸಖಂಡಗಳಲ್ಲಿ ಸಡಿಲತೆ ಬರುತ್ತೆ ಅನ್ನೋದನ್ನ ಅನುಭವಿಸಿ. ಈಗ ಸ್ಕಂದ ಚಾಲನಾ ಅಭ್ಯಾಸ. ಸ್ಕಂದ ಚಾಲನಾ ಅಭ್ಯಾಸಕ್ಕಾಗಿ ಎರಡೂ ಕಾಲುಗಳಲ್ಲಿ 2 ರಿಂದ 3 ಇಂಚಿನ ಅಂತರ ಇಡಿ. ಎರಡೂ ಕೈಗಳನ್ನು ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಪಕ್ಕದಿಂದ ಮೇಲಕ್ಕೆ ತಲೆಯ ಮೇಲಕ್ಕೆ ಎತ್ತಿ. ಶ್ವಾಸ ತುಂಬಿಕೊಳ್ಳುತ್ತಾ ಶ್ವಾಸ ಬಿಡುತ್ತಾ ಪುನಃ ಕೈಗಳನ್ನು ಕೆಳಕ್ಕೆ ತನ್ನಿ. ಈ ಅಭ್ಯಾಸವನ್ನು 2 ಬಾರಿ ಪುನರಾವರ್ತಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ಶ್ವಾಸ ಬಿಡುತ್ತಾ ಎರಡೂ ಕೈಗಳನ್ನು ಕೆಳಕ್ಕೆ ತಗೊಂಡ್ಬನ್ನಿ. 1 ಬಾರಿ ಮತ್ತೊಮ್ಮೆ ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ಶ್ವಾಸ ಬಿಡುತ್ತಾ ಎರಡೂ ಕೈಗಳನ್ನು ಕೆಳಕ್ಕೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ ಎರಡೂ ಕೈಗಳನ್ನು ಸಡಿಲವಾಗಿಡಿ. ಈ ಅಭ್ಯಾಸದ ಮಾಧ್ಯಮದಿಂದ ನಮ್ಮ ಸ್ಕಂದದಲ್ಲಿ ಮಾಂಸಖಂಡಗಳಲ್ಲಿ ಸಕಾರಾತ್ಮಕ ಪರಿವರ್ತನೆ ಆಗಿದೆಯೋ ಅದನ್ನು ಅನುಭವಿಸಿ. ಸ್ಕಂದಚಕ್ರದ ದ್ವಿತೀಯ ಅಭ್ಯಾಸಕ್ಕೆ ತಮ್ಮನ್ನು ತಾವು ತಯಾರಾಗಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ದ್ವಿತೀಯ ಅಭ್ಯಾಸಕ್ಕಾಗಿ ಎರಡೂ ಕೈಗಳನ್ನು ಹರಡುತ್ತಾ ಭುಜದ ಸಮಾನಾಂತರವಾಗಿ ತನ್ನಿ. ಶ್ವಾಸ ತುಂಬಿಕೊಳ್ಳುತ್ತಾ ಅಂಗೈಗಳನ್ನು ಉಲ್ಟಾ ಮಾಡಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಎರಡೂ ಕೈಗಳ ಬೆರಳುಗಳನ್ನು ಭುಜದ ಬಳಿಗೆ ತಗೊಂಡು ಬನ್ನಿ. ಶ್ವಾಸ ಬಿಡುತ್ತಾ ಎರಡೂ ಕೈಗಳ ಮೊಣಕೈಗಳನ್ನು ಮುಂದಕ್ಕೆ ತನ್ನಿ. ಶ್ವಾಸ ಎಳೆದುಕೊಳ್ಳುತ್ತಾ ಗಡಿಯಾರದ ದಿಕ್ಕಿನಲ್ಲಿ ಒಂದು ಚಕ್ರವನ್ನು ಮಾಡಿ. ಕೈಯ ಮೊಣಕೈಗಳು ಹಿಂಭಾಗಕ್ಕೆ ಹೋದಾಗ ನೆನಪಿರಲಿ, ಆಗ ಶ್ವಾಸ ಎಳೆದುಕೊಳ್ಳಬೇಕು. ಮೊಣಕೈಗಳು ಮುಂಭಾಗದಲ್ಲಿ ಒಂದಕ್ಕೊಂದು ಸ್ಪರ್ಶಿಸಬೇಕು, ಆಗ ಶ್ವಾಸ ಬಿಡಬೇಕು. 2 ಬಾರಿ ಈ ಅಭ್ಯಾಸವನ್ನು ಗಡಿಯಾರದ ದಿಕ್ಕಿಗೆ ಮಾಡಿ. ಈಗ ಗಡಿಯಾರದ ವಿರುದ್ಧ ದಿಕ್ಕಿಗೆ ಈ ಅಭ್ಯಾಸವನ್ನು ಮಾಡೋಣ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ತುಂಬಿಕೊಳ್ಳುತ್ತಾ ಕೈಗಳನ್ನು ಹಿಂಬದಿಗೆ ತಗೊಂಡೋಗುತ್ತಾ ಮುಂಭಾಗಕ್ಕೆ ಬರುವಾಗ ಶ್ವಾಸ ಬಿಡಬೇಕು. ಮತ್ತೊಮ್ಮೆ ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಶ್ವಾಸ ತುಂಬಿಕೊಳ್ಳುತ್ತಾ ಕೈಗಳನ್ನು ಹಿಂಭಾಗಕ್ಕೆ,
ಶ್ವಾಸ ಬಿಡುತ್ತಾ ಕೈಗಳನ್ನು ಮುಂಭಾಗಕ್ಕೆ ತರುತ್ತಾ ಮೊಣಕೈಗಳನ್ನು ಸೇರಿಸಿ. ಮತ್ತೊಮ್ಮೆ ಸಮಸ್ಥಿತಿಗೆ ಹಿಂತಿರುಗಿ ಬನ್ನಿ. 2 ಕೈಗಳನ್ನು ಹರಡುತ್ತಾ ನಿಮ್ಮ ಅಂಗೈಗಳನ್ನು ಉಲ್ಟಾ ಮಾಡಿ ನಿಧಾನವಾಗಿ ಶ್ವಾಸ ಬಿಡುತ್ತಾ ಯಥಾಸ್ಥಾನಕ್ಕೆ ಬನ್ನಿ. ಕಟಿ ಚಾಲನೆಯ ಅಭ್ಯಾಸ. ಕಟಿ ಚಾಲನೆಯ ಅಭ್ಯಾಸಕ್ಕಾಗಿ 2 ಕಾಲುಗಳ ಮಧ್ಯದಲ್ಲಿ 2 ರಿಂದ 3 ಫೀಟ್ನ ಅಂತರ ಇಡಿ. ಶ್ವಾಸ ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಮೇಲಕ್ಕೆತ್ತಿ ಶ್ವಾಸ ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಹಿಂದಕ್ಕೆ ಬಗ್ಗಲು ಪ್ರಯತ್ನಿಸಿ. ಶ್ವಾಸ ತುಂಬಿಕೊಳ್ಳಿ. ಮಧ್ಯಮಾವಸ್ಥೆಗೆ ಹಿಂತಿರುಗಿ ಬನ್ನಿ. ಶ್ವಾಸ ಬಿಡುತ್ತಾ 2 ಕೈಗಳನ್ನು 2 ಕಾಲುಗಳ ಮಧ್ಯದಲ್ಲಿ ತಗೊಂಡು ಹೋಗುತ್ತಾ ಶ್ವಾಸ ಬಿಡುತ್ತಾ ಈ ಆಸನವನ್ನು ಮಾಡಿ. ಮತ್ತೊಮ್ಮೆ ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ ಬನ್ನಿ. ಶ್ವಾಸ ಬಿಡುತ್ತಾ ಹಿಂಭಾಗದ ಕೆಳಭಾಗದಲ್ಲಿ ಮಾಂಸಖಂಡಗಳಲ್ಲಿ ಸೆಳೆತವನ್ನು ಅನುಭವಿಸಿ. ಮತ್ತೊಮ್ಮೆ ಶ್ವಾಸ ತುಂಬಿಕೊಳ್ಳುತ್ತಾ ಮುಂಬದಿಗೆ ಬನ್ನಿ ಮತ್ತು ಶ್ವಾಸ ಬಿಡುತ್ತಾ ಕೆಳಭಾಗಕ್ಕೆ ಬಗ್ಗಿ. ಮತ್ತೊಮ್ಮೆ ಶ್ವಾಸ ತುಂಬಿಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಮತ್ತು ಶ್ವಾಸ ಬಿಡುತ್ತಾ ನಿಮ್ಮ ಆರಂಭದ ಅವಸ್ಥೆಗೆ ಹಿಂತಿರುಗಿ ಬನ್ನಿ. 2 ಕೈಗಳನ್ನು ಕೆಳಕ್ಕೆ ತರುತ್ತಾ ವಿಶ್ರಾಂತಿ ಸ್ಥಿತಿಯಲ್ಲಿ 2 ಕೈಗಳನ್ನು ಸಡಿಲವಾಗಿಡಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಯೋಗಾಭ್ಯಾಸದ ಮಾಧ್ಯಮದಿಂದ ಈ ಮಾಂಸಖಂಡಗಳಿಗೆ ಆಗಿರುವ ಸಕಾರಾತ್ಮಕ ಪ್ರಭಾವವನ್ನು ಒಳಗೊಳಗೆ ಅನುಭವಿಸಿ. ಕಟಿಚಾಲನೆಯ ದ್ವಿತೀಯ ಅಭ್ಯಾಸಕ್ಕಾಗಿ ತಮ್ಮನ್ನು ತಾವು ಶಾರೀರಿಕ ಮಾನಸಿಕ ರೂಪದಲ್ಲಿ ತಯಾರಾಗಿಡಿ. ಕಟಿಚಾಲನೆಯ ದ್ವಿತೀಯ ಅಭ್ಯಾಸ. ಕಟಿಚಾಲನೆಯ ದ್ವಿತೀಯ ಅಭ್ಯಾಸಕ್ಕಾಗಿ 2 ಕಾಲುಗಳನ್ನು ಭುಜದ ಸಮಾನದ ಅಂತರದಲ್ಲಿಡಿ. 2 ಕೈಗಳನ್ನು ಮುಂಭಾಗಕ್ಕೆ ಎತ್ತುತ್ತಾ ಭುಜದ ಸಮಾನಾಂತರಕ್ಕೆ ತಗೊಂಡು ಬನ್ನಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಸೊಂಟವನ್ನು ತಿರುಗಿಸುತ್ತಾ 2 ಕೈಗಳನ್ನು ಹಿಂಭಾಗಕ್ಕೆ ತಗೊಂಡೋಗಿ ಮುಂದಿನ ಕೈಯ ಮಧ್ಯದ ಬೆರಳನ್ನ ನೋಡಿ. ಮತ್ತೊಮ್ಮೆ ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ ಕೈಗಳನ್ನು ತಗೊಂಡ್ಬನ್ನಿ. ಶ್ವಾಸ ಬಿಡುತ್ತಾ ಎಡಭಾಗಕ್ಕೆ. ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ. ಶ್ವಾಸ ಬಿಡುತ್ತಾ ಬಲಬದಿಗೆ. ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ. ಶ್ವಾಸ ಬಿಡುತ್ತಾ ಎಡಬದಿಗೆ. ಶ್ವಾಸ ತುಂಬಿಕೊಳ್ಳುತ್ತಾ ಮಧ್ಯಮ ಸ್ಥಿತಿಗೆ. ನಿಧಾನವಾಗಿ ಶ್ವಾಸ ಬಿಡುತ್ತಾ 2 ಕೈಗಳನ್ನು ಸಮವಸ್ಥೆಗೆ ಹಿಂತಿರುಗಿಸಿ. 2 ಕಾಲುಗಳನ್ನು ಸೇರಿಸಿ ಕೈಗಳನ್ನು ಸಡಿಲವಾಗಿ ಬಿಡಿ. ಕಣ್ಣುಗಳನ್ನು ಮುಚ್ಚಿ ಸೊಂಟದಲ್ಲಾದ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಿ. ಮೊಣಕಾಲಿನ ಚಾಲನಾ ಅಭ್ಯಾಸ. ಕಾಲುಗಳು ಪರಸ್ಪರ ಅದೇ ರೀತಿಯಲ್ಲಿ ಇಡಬೇಕು. ಅಂದರೆ 2 ಕಾಲುಗಳಲ್ಲಿ ಭುಜದ ಸಮಾನದಲ್ಲಿ ಅಂತರ. 2 ಕೈಗಳನ್ನು ಶ್ವಾಸ ತುಂಬಿಕೊಳ್ಳುತ್ತಾ ಭುಜದ ಸಮಾನಕ್ಕೆ ತಗೊಂಡು ಬನ್ನಿ. ನೆನಪಿರಲಿ, ಅಂಗೈಗಳು ಭೂಮಿಯ ದಿಕ್ಕಿಗೆ ಇರಬೇಕು. ಶ್ವಾಸ ಬಿಡುತ್ತಾ ನಿಧಾನವಾಗಿ ಮೊಣಕಾಲುಗಳನ್ನು ಮಡಚುತ್ತಾ ಯಾವ ರೀತಿಯಲ್ಲಿ ನಾವು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತೇವೋ ಅದೇ ರೀತಿ ಮೊಣಕಾಲುಗಳನ್ನು ಮಡಚುತ್ತಾ ಕುಳಿತುಕೊಳ್ಳಲು ಪ್ರಯತ್ನಿಸಿ. ಗಮನಿಸಿ, ಯಾರಿಗೆಲ್ಲ ಮೊಣಕಾಲುಗಳಲ್ಲಿ ನೋವಿದೆಯೋ ಅವರು ಈ ಅಭ್ಯಾಸವನ್ನು ಕುಶಲ ನಿರ್ದೇಶಕರ ಮಾರ್ಗದರ್ಶನದಲ್ಲೇ ಮಾಡಿ. ಶ್ವಾಸ ತುಂಬಿಕೊಳ್ಳುತ್ತಾ ಹಿಂತಿರುಗಿ ಬನ್ನಿ. ಮತ್ತೊಮ್ಮೆ ಇದನ್ನು ಪುನರಾವರ್ತಿಸಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಕೆಳಬದಿಗೆ ಕುಳಿತುಕೊಳ್ಳಿ. ನೆನಪಿರಲಿ, ನಮ್ಮ ನಿತಂಬಗಳು ನಮ್ಮ ಭೂಮಿಗೆ ಸಮಾನಾಂತರವಾಗಿರಬೇಕು. ಸೊಂಟವನ್ನು ಹೆಚ್ಚು ಮುಂದಕ್ಕೆ ಅಥವಾ ಹಿಂದಕ್ಕೆ ಬಗ್ಗಿಸಬಾರದು. ನಿಧಾನವಾಗಿ ಶ್ವಾಸ ತುಂಬಿಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. 2 ಕೈಗಳನ್ನು ಶ್ವಾಸ ಬಿಡುತ್ತಾ ಆರಂಭದ ಅವಸ್ಥೆಗೆ ಹಿಂತಿರುಗಿ ಬನ್ನಿ.
ಎರಡು ಕಾಲುಗಳನ್ನು ಜೋಡಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿತಂಬ ಮತ್ತು ಮೊಣಕಾಲುಗಳಲ್ಲಿ ಆಗಿರುವ ಇದರ ಸಕಾರಾತ್ಮಕ ಪ್ರಭಾವವನ್ನು ಮಾನಸಿಕ ರೂಪದಲ್ಲಿ ಅನುಭವಿಸಿ. ಆಸನಗಳ ಕಡೆಗೆ ಮುಂದುವರಿಯೋಣ. ನಮ್ಮ ಮುಂದಿನ ಅಭ್ಯಾಸ ತಾಡ್ ಆಸನದ ಅಭ್ಯಾಸ. ತಾಡಾಸನಕ್ಕಾಗಿ ನಮ್ಮ ಶರೀರದ ಸ್ಥಿತಿಯನ್ನು ಸಮಾವಸ್ಥೆಯಲ್ಲಿ ಇರಿಸೋಣ. ಅಂದರೆ ಎರಡೂ ಕಾಲುಗಳ ಮಧ್ಯದಲ್ಲಿ 2 ರಿಂದ 3 ಇಂಚುಗಳ ಅಂತರ. ಎರಡು ಕೈಗಳನ್ನು ಶ್ವಾಸ ತುಂಬಿಕೊಳ್ಳುತ್ತಾ ಭುಜಕ್ಕೆ ಸಮಾನಾಂತರವಾಗಿ ಮುಂದಕ್ಕೆ ತನ್ನಿ. ಎರಡೂ ಕೈಗಳ ಬೆರಳುಗಳನ್ನು ಜೋಡಿಸಿಕೊಳ್ಳಿ. ಅಂಗೈಗಳನ್ನು ಉಲ್ಟಾ ಮಾಡಿ. ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ತಲೆಯ ಮೇಲ್ಬದಿಗೆ. ಶ್ವಾಸ ತುಂಬಿಕೊಳ್ಳುತ್ತಾ ಕಾಲುಗಳ ಹಿಮ್ಮಡಿಗಳನ್ನು ಎತ್ತುತ್ತಾ ಶ್ವಾಸ ತುಂಬಿಕೊಳ್ಳಬೇಕು ಮತ್ತು ಪೂರ್ತಿ ಶರೀರಕ್ಕೆ ಒಂದು ಒಳ್ಳೆ ಸೆಳೆತ ಕೊಡಬೇಕು. ಇಡೀ ದೇಹದ ಭಾರ ಕಾಲುಗಳ ಬೆರಳುಗಳಲ್ಲಿರಬೇಕು. ಈ ಆಸನ ನಮ್ಮ ದೇಹಕ್ಕೆ ದೃಢತೆ ಮತ್ತು ಸಂತುಲನೆಯನ್ನು ಕೊಡುತ್ತೆ. ಕಣ್ಣುಗಳನ್ನು ತೆರೆದು ಮುಂದೆ ಇರುವ ಯಾವುದಾದರೂ ಬಿಂದುವ ಮೇಲೆ ಧ್ಯಾನವನ್ನ ಕೇಂದ್ರೀಕರಿಸಿ. ಮತ್ತೊಮ್ಮೆ ಶ್ವಾಸ ಬಿಡುತ್ತಾ ನಿಧಾನವಾಗಿ ಕಾಲು ಬೆರಳು ಮತ್ತು ಹಿಮ್ಮಡಿಗಳನ್ನು ಕೆಳಕ್ಕೆ ತನ್ನಿ. ಕೈಗಳನ್ನು ತೆರೆಯುತ್ತಾ ಎರಡೂ ಬದಿಗಳಿಂದ ಕೈಗಳನ್ನು ಕೆಳಕ್ಕೆ ತರುತ್ತಾ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿ ಬನ್ನಿ. ಕಣ್ಣು ಮುಚ್ಚುತ್ತಾ ತಾಡ್ ಆಸನದ ಮಾಧ್ಯಮದಿಂದ ಆಗಿರುವ ಪೂರ್ತಿ ಶರೀರದಲ್ಲಿ ಮಾಂಸಖಂಡಗಳಲ್ಲಿ ಆಗಿರುವ ಸಡಿಲತೆಯನ್ನು ಅನುಭವಿಸಿ. ಮುಂದಿನ ಅಭ್ಯಾಸ ವೃಕ್ಷ ಆಸನದ ಅಭ್ಯಾಸ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ದಿಕ್ಕನ್ನು ಬದಲಿಸಿ. ವೃಕ್ಷಾಸನದ ಅಭ್ಯಾಸಕ್ಕಾಗಿ ಸಮ ಅವಸ್ಥೆಯಲ್ಲಿಯೇ ಎಲ್ಲಕ್ಕಿಂತ ಮೊದಲು ವೃಕ್ಷಾಸನದ ಅಭ್ಯಾಸವನ್ನು ಬಲಕಾಲಿನಿಂದ ಮಾಡೋಣ ಮತ್ತು ಬಲಕಾಲನ್ನು ಮೊಣಕಾಲಿನಿಂದ ಮಡಚುತ್ತಾ ಬಲದ ತೊಡೆಯವರೆಗೆ ತಗೊಂಡೋಗಿ. ಎರಡು ಕೈಗಳನ್ನು ಶ್ವಾಸ ತುಂಬುತ್ತಾ ಪಕ್ಕದಿಂದ ಮೇಲಕ್ಕೆತ್ತುತ್ತಾ ಪ್ರಣಾಮ ಮುದ್ರೆಯಲ್ಲಿ ತಲೆಯ ಮೇಲಿನಿಂದ ಜೋಡಿಸಿಕೊಳ್ಳಿ. ಈ ಆಸನ ನಮ್ಮ ಶರೀರದಲ್ಲಿ ತಾಂತ್ರಿಕ ವ್ಯವಸ್ಥೆಯಲ್ಲಿ ಸಂತುಲನೆಯನ್ನು ಮಾಡುತ್ತೆ. ತಾಂತ್ರಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಈ ಅಭ್ಯಾಸ ಬಹಳ ಪ್ರಯೋಜನಕಾರಿ. ನಿಧಾನವಾಗಿ ಶ್ವಾಸ ಬಿಡುತ್ತಾ ಹಿಂತಿರುಗಿ ಬನ್ನಿ. ನಿಧಾನವಾಗಿ ಕಾಲನ್ನು ಕೆಳಗಿಡಿ. ಎಡದ ಕಾಲಿನಲ್ಲಿ ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಎಡದ ಕಾಲನ್ನು ಶ್ವಾಸ ತುಂಬಿಕೊಳ್ಳುತ್ತಾ ಕಾಲಿನ ಪಾದವನ್ನು ಬಲದ ತೊಡೆಗೆ ಸ್ಪರ್ಶಿಸಿ. ಎರಡೂ ಕೈಗಳನ್ನು ಶ್ವಾಸ ತುಂಬಿಕೊಳ್ಳುತ್ತಾ ತಲೆಯ ಮೇಲೆ ಪ್ರಣಾಮ ಮುದ್ರೆಯಲ್ಲಿ ಜೋಡಿಸಿಕೊಳ್ಳಿ. ದೃಷ್ಟಿಯನ್ನು ಎದುರಿಗಿರುವ ಯಾವುದಾದರೂ ಬಿಂದುವಿನ ಮೇಲೆ ಏಕಾಗ್ರತೆಗೊಳಿಸಿ. ನಿಧಾನವಾಗಿ ಪುನಃ ಸಮ ಅವಸ್ಥೆಗೆ ಶ್ವಾಸ ಬಿಡುತ್ತಾ ಬನ್ನಿ. ಕಾಲನ್ನು ಸಹಜ ಸ್ಥಿತಿಗೆ ತನ್ನಿ. ಕೈಗಳನ್ನು ಸಡಿಲವಾಗಿ ಬಿಡಿ. ಕಾಲುಗಳನ್ನು ಸಡಿಲವಾಗಿ ಬಿಡಿ. ಕಣ್ಣುಗಳನ್ನು ಮುಚ್ಚುತ್ತಾ ಈ ಆಸನದ ಮಾಧ್ಯಮದಿಂದ ಆದ ತಮ್ಮ ಶಾರೀರಿಕ ಮತ್ತು ಮಾನಸಿಕ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಿ. ಮುಂದಿನ ಅಭ್ಯಾಸ ಪಾದಹಸ್ತ ಆಸನದ ಅಭ್ಯಾಸ. ಪಾದಹಸ್ತ ಆಸನಕ್ಕಾಗಿ ಸಮ ಅವಸ್ಥೆಗೆ ಬನ್ನಿ. ಎರಡೂ ಕಾಲುಗಳ ಮಧ್ಯೆ 2 ರಿಂದ 3 ಇಂಚುಗಳ ಅಂತರಿರಲಿ. ಶ್ವಾಸ ತುಂಬುತ್ತಾ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ಎತ್ತುತ್ತಾ ಹೋಗಿ. ಶ್ವಾಸ ಬಿಡುತ್ತಾ ಬೆನ್ನನ್ನು ನೇರವಾಗಿರಿಸಿ ನಿಧಾನವಾಗಿ ಮುಂದಕ್ಕೆ ಬಗ್ಗುತ್ತಾ ಹೋಗಿ. ಗಮನಿಸಿ, ಈ ಅಭ್ಯಾಸವನ್ನು ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡಿ. ಎಲ್ಲಿವರೆಗೆ ನಿಮಗೆ ಮಾಡಲು ಸಾಧ್ಯವೋ ಅಲ್ಲಿವರೆಗೆ ಮಾತ್ರ ಮಾಡಿ. ಬಲವಂತವಾಗಿ ಯಾವುದನ್ನೂ ಮಾಡಲು ಪ್ರಯತ್ನಿಸಬೇಡಿ. ಶ್ವಾಸ ಬಿಡುತ್ತಾ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಆ ಸ್ಥಿತಿಯಲ್ಲೇ ಇರಿ. ಅದರ ನಂತರ ಸಾಮಾನ್ಯ ಉಸಿರಾಟ ಕ್ರಿಯೆಯನ್ನು ಮುಂದುವರಿಸುತ್ತಾ ನಂತರ ಬಿಡುತ್ತಾ ಇರಿ. ನಿಧಾನವಾಗಿ ಹಿಂತಿರುಗಿ ಬನ್ನಿ. ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮುಂಭಾಗಕ್ಕೆ ಹರಡಿಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಎರಡೂ ಬದಿಗಳಿಂದ ಎರಡೂ ಕೈಗಳನ್ನು
ಪುನಃ ಸಾಮಾನ್ಯ ಸ್ಥಿತಿಗೆ ತಗೊಂಡು ಬನ್ನಿ. ಕಣ್ಣುಗಳನ್ನು ಮುಚ್ಚುತ್ತಾ ನಾವು ಮಾಡಿದ ಪಾದಹಸ್ತ ಆಸನದ ಕಣ್ಣು ಮುಚ್ಚುತ್ತಾ ಪಾದಹಸ್ತ ಆಸನದ ಪ್ರಭಾವವನ್ನು ಅನುಭವಿಸಿ. ನಿಧಾನವಾಗಿ ಪುನಃ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ಮುಂದಿನ ಅಭ್ಯಾಸವನ್ನು ಮಾಡೋಣ. ಅರ್ಧಚಕ್ರ ಆಸನದ ಅಭ್ಯಾಸ. ಅರ್ಧಚಕ್ರ ಆಸನ ನಮ್ಮ ಶ್ವಸನಕ್ರಿಯೆಯನ್ನು ಹೆಚ್ಚಿಸುತ್ತೆ. ಅರ್ಧಚಕ್ರ ಆಸನಕ್ಕಾಗಿ 2 ಕಾಲುಗಳ ಮಧ್ಯೆ 2 ರಿಂದ 3 ಇಂಚುಗಳ ಅಂತರ ಇಡಿ. 2 ಕೈಗಳನ್ನು ಶ್ವಾಸ ತುಂಬಿಕೊಳ್ಳುತ್ತಾ ಸೊಂಟದ ಮೇಲಿಡಿ. 2 ಕೈಗಳ ಮೊಣಕೈಗಳು ಸಮಾನಾಂತರವಾಗಿ ಒಂದಕ್ಕೊಂದು ಪ್ಯಾರಲರ್ ಆಗಿರಬೇಕು. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ತಮ್ಮ ಬೆನ್ನಿನ ಹಿಂದಿನ ಭಾಗದಿಂದ ಹಿಂಭಾಗಕ್ಕೆ ಬಗ್ಗಿಸಲು ಪ್ರಯತ್ನಿಸಿ. ನಿಮಗೆಷ್ಟು ಬಗ್ಗಿಸಲು ಸಾಧ್ಯವೋ ಅಷ್ಟು ಹಿಂಭಾಗಕ್ಕೆ ಬಗ್ಗಿಸಲು ಪ್ರಯತ್ನಿಸಿ. ಸಾಮಾನ್ಯ ಉಸಿರಾಟವನ್ನು ಮಾಡುತ್ತಾ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹೀಗೆ ಇರಿ. ಈ ಆಸನ ಸೊಂಟ ನೋವಿಗೆ ಅತ್ಯಂತ ಪ್ರಯೋಜನಕಾರಿ ಆಸನ. ನಿಧಾನವಾಗಿ ಹಿಂತಿರುಗಿ ಬನ್ನಿ. ಶ್ವಾಸ ಬಿಡುತ್ತಾ 2 ಕೈಗಳನ್ನು ಯಥಾಸ್ಥಿತಿಗೆ ಹಿಂತಿರುಗಿಸಿ ತನ್ನಿ. ಕಣ್ಣು ಮುಚ್ಚಿಕೊಳ್ಳುತ್ತಾ ಸೊಂಟ ನೋವಿನ ಏನೆಲ್ಲ ಸೊಂಟದ ಸಮಸ್ಯೆಗಳಿದೆಯೋ ಅವೆಲ್ಲ ದೂರ ಆದಂತೆ ಅನುಭವಿಸಿ. ಮಾಂಸಖಂಡಗಳಲ್ಲಿ ಅರ್ಧಚಕ್ರಾಸನದ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಿ. ಈಗ ನಾವು ತ್ರಿಕೋಣಾಕಾರದ ಅಭ್ಯಾಸವನ್ನ ಮಾಡೋಣ. ಇದಕ್ಕಾಗಿ 2 ಕಾಲುಗಳ ಮಧ್ಯದಲ್ಲಿ 2 ರಿಂದ 3 ಫೀಟುಗಳ ಅಂತರವನ್ನ ಇಡಿ. ಶ್ವಾಸ ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಭುಜದ ಸಮಾನಾಂತರಕ್ಕೆ ತಗೊಂಡು ಬನ್ನಿ. ಅಂಗೈಗಳನ್ನು ಮುಂಬದಿಗೆ ತಿರುಗಿಸಿ. ಬಲ ಕಾಲನ್ನು ಹೊರಬದಿಗೆ ತಿರುಗಿಸಿ. ಬಲ ಕೈಯ ಬೆರಳನ್ನು ಬಲದ ಕಾಲಿನ ಹಿಂಭಾಗದಲ್ಲಿ ಇಡುವ ಪ್ರಯತ್ನವನ್ನ ಮಾಡಬೇಕು. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಬಲದ ಕೈಯ ಅಂಗೈಯನ್ನು ಬಲದ ಕಾಲಿನ ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಬಲದ ಕೈಯ ಬೆರಳನ್ನು ಬಲದ ಕಾಲಿನ ಹಿಂಭಾಗದಲ್ಲಿ ಇಡಲು ಪ್ರಯತ್ನಿಸಿ. ತಲೆಯನ್ನು ಮೇಲಕ್ಕೆತ್ತುತ್ತಾ ಕೈಯ ಕಡೆಗೆ ತಿರುಗಿಸುತ್ತಾ ಮೇಲಿನ ಕೈಯ ಮಧ್ಯದ ಬೆರಳನ್ನು ನೋಡಲು ಪ್ರಯತ್ನಿಸಿ. ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲೇ ಇರಲು ಪ್ರಯತ್ನಿಸಿ. ತ್ರಿಕೋಣಾಸನ ನಮ್ಮ ತೊಡೆಗಳು, ಸೊಂಟ, ಬೆನ್ನುಮೂಳೆಗಳು ಮತ್ತು ಭುಜದ ಮಾಂಸಕಣಗಳನ್ನು ಸಡಿಲಗೊಳಿಸುತ್ತದೆ. ಶ್ವಾಸ ತುಂಬಿಕೊಳ್ಳುತ್ತಾ ಹಿಂತಿರುಗಿ ಮಧ್ಯಮಾವಸ್ಥೆಗೆ ಬನ್ನಿ. ಕಾಲನ್ನು ಮುಂಬದಿಗೆ ತಿರುಗಿಸಿ. ಎಡದ ಕಾಲನ್ನು ಹೊರಬದಿಗೆ ತಿರುಗಿಸಿ. ಈ ಅಭ್ಯಾಸವನ್ನು ಎಡದ ಕಾಲಿನಲ್ಲೂ ಮಾಡೋಣ. ಎಡಕೈಯನ್ನು ಮೊದಲು ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಎಡಕೈಯನ್ನು ಎಡಕಾಲಿನ ಕೆಳಗೆ ಹಿಂಭಾಗದಲ್ಲಿ ಇಡಲು ಪ್ರಯತ್ನಿಸಿ. ಕುತ್ತಿಗೆಯನ್ನು ತಿರುಗಿಸುತ್ತಾ ಮೇಲಕ್ಕೆ ಎತ್ತಿರುವ ಕೈಯ ಮಧ್ಯದ ಬೆರಳನ್ನು ನೋಡಲು ಪ್ರಯತ್ನಿಸಿ. ಕೆಲವು ಕ್ಷಣಗಳವರೆಗೆ ಇದೇ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ನಿಮ್ಮ ಪ್ರಾರಂಭಿಕ ಸ್ಥಿತಿಗೆ ಮರಳಿ ಬನ್ನಿ. ಪಾದವನ್ನು ತಿರುಗಿಸಿ. ಕೈಗಳನ್ನು ತಿರುಗಿಸಿ. ನಿಧಾನವಾಗಿ ಕೈ ಕೆಳಗೆ 2 ಕಾಲುಗಳನ್ನು ಜೋಡಿಸುತ್ತಾ ಮರಳಿ ಬನ್ನಿ. ತ್ರಿಕೋಣಾಸನ ನಮ್ಮ ತೊಡೆಗಳು, ಸೊಂಟ, ಮೇರುದಂಡ, ಭುಜದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತೆ. ಈಗ ನಾವು ಮುಂದಿನ ಅಭ್ಯಾಸ ಮಾಡೋಣ. ಕುಳಿತುಕೊಂಡು ಮಾಡುವ ಆಸನಗಳ ಅಭ್ಯಾಸ. ಕುಳಿತುಕೊಂಡು ಮಾಡುವ ಆಸನಗಳ ಅಭ್ಯಾಸದಲ್ಲಿ ಎಲ್ಲಕ್ಕಿಂತ ಮೊದಲ ಅಭ್ಯಾಸ ದಂಡಾಸನದ ಅಭ್ಯಾಸ. ದಂಡಾಸನಕ್ಕಾಗಿ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಿ. 2 ಕಾಲುಗಳನ್ನು ಮುಂಬದಿಗೆ ಬಿಡಿಸಿಕೊಳ್ಳಿ. ಪಾದ ಸೇರಿಸಿಕೊಳ್ಳಿ. 2 ಕೈಗಳನ್ನು ನಿಮ್ಮ ನಿತಂಬದ ಪಕ್ಕ ಇರಿಸಿಕೊಳ್ಳಿ. ಬೆರಳುಗಳನ್ನು ಸೇರಿಸುತ್ತಾ
ತಲೆ, ಕುತ್ತಿಗೆ, ಬೆನ್ನು ನೇರವಾಗಿರಿಸಿ ಕಣ್ಣುಗಳನ್ನು ಮುಚ್ಚಿಡಿ. ಇದು ದಂಡ ಆಸನದ ಅಭ್ಯಾಸ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ಮಾಡೋಣ ಭದ್ರಾಸನದ ಅಭ್ಯಾಸ. ಭದ್ರ ಅಂದ್ರೆ ಕಲ್ಯಾಣಕಾರಿ. ನಮ್ಮ ಒಳಗೆ ಕಲ್ಯಾಣ ಮತ್ತು ಶುಭ ಭಾವನೆಯನ್ನು ವಿಕಾಸಗೊಳಿಸುತ್ತೆ ಭದ್ರಾಸನ. ಭದ್ರಾಸನಕ್ಕಾಗಿ ಎರಡೂ ಕಾಲುಗಳನ್ನು ಎದುರುಗಡೆಯಿಂದ ಜೋಡಿಸಿಕೊಳ್ಳುತ್ತಾ ನಿಮ್ಮ ಪೃಷ್ಠಭಾಗದ ಹತ್ತಿರಕ್ಕೆ ತಗೊಂಡು ಬನ್ನಿ. ಎರಡೂ ಕೈಗಳಿಂದ ಕಾಲ್ಬೆರಳುಗಳ ಮುಂದೆ ಒಂದು ಲಾಕನ್ನು ಮಾಡಿ ಬೆರಳುಗಳನ್ನು ಜೋಡಿಸುತ್ತಾ ಎರಡೂ ಮೊಣಕಾಲುಗಳು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನೆಲಕ್ಕೆ ಸ್ಪರ್ಶಿಸಬಹುದೋ ಸ್ಪರ್ಶಿಸಲು ನೀವು ಪ್ರಯತ್ನಿಸಿ. ಸೊಂಟ, ಕುತ್ತಿಗೆ, ತಲೆ ನೇರವಾಗಿರಿಸಿ. ಭದ್ರಾಸನ ನಮ್ಮ ತೊಡೆಗಳು, ನಿತಂಬದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತದೆ. ಕಣ್ಣು ಮುಚ್ಚುತ್ತಾ ಭದ್ರಾಸನದ ಅಭ್ಯಾಸದ ಮಾಧ್ಯಮದಿಂದ ಆಗಿರುವ ಮಾಂಸಖಂಡಗಳ ಪ್ರಭಾವವನ್ನು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಎದುರುಗಡೆಗೆ ಬಿಡಿಸಿಕೊಳ್ಳುತ್ತಾ ಮತ್ತೊಮ್ಮೆ ದಂಡಾಸನದ ಆಸನಕ್ಕೆ ಬನ್ನಿ. ಎರಡು ಕೈಗಳನ್ನು ಹಿಂದಕ್ಕಿಡುತ್ತಾ ಸರಳ ದಂಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಕುತ್ತಿಗೆಯನ್ನು ಆರಾಮವಾಗಿ ಬಗ್ಗಿಸಿ ಎರಡೂ ಕಾಲುಗಳನ್ನು ಸಡಿಲವಾಗಿ ಬಿಡಿ. ತೊಡೆಗಳ ಮಾಂಸಖಂಡಗಳಲ್ಲಿ ಭದ್ರಾಸನದ ಮಾಧ್ಯಮದಿಂದ ಆಗಿರುವ ಪರಿವರ್ತನೆಯನ್ನು ಅನುಭವಿಸಿ. ನಿಧಾನವಾಗಿ ದಂಡಾಸನದ ಸ್ಥಿತಿಗೆ ಮರಳಿ ಬನ್ನಿ. ಈಗ ನಾವು ಮಾಡೋಣ ವಜ್ರಾಸನದ ಅಭ್ಯಾಸ. ಆಹಾರದ ನಂತರ ಮಾಡುವ ಆಸನದ ಒಂದು ಹೆಸರು ಅಂದ್ರೆ ವಜ್ರಾಸನ. ನಮ್ಮ ಪಚನಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತೆ. ವಜ್ರಾಸನಕ್ಕಾಗಿ ಬಲದ ಕಾಲನ್ನು ಮೊಣಕಾಲಲ್ಲಿ ಮಡಚುತ್ತಾ ಬಲದ ತೊಡೆಯ ಸ್ಥಾನದ ಕೆಳಕ್ಕೆ ತನ್ನಿ. ಈಗ ಇದೇ ರೀತಿ ಎಡಕಾಲನ್ನು ಮೊಣಕಾಲಲ್ಲಿ ಮಡಚುತ್ತಾ ಎಡದ ತೊಡೆಯ ಸ್ಥಾನದ ಕೆಳಕ್ಕೆ ತನ್ನಿ. ಎರಡೂ ಕೈಗಳನ್ನು ಎರಡು ಮೊಣಕಾಲುಗಳ ಮೇಲೆ ಇಡಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸೊಂಟ, ಕುತ್ತಿಗೆ, ತಲೆ ನೇರವಾಗಿರಿಸಿ. ಇವತ್ತಿನ ನಮ್ಮ ಮುಖ್ಯ ಆಸನ ಉಷ್ಟ್ರಾಸನ ಮತ್ತು ವಕ್ರಾಸನ. ಉಷ್ಟ್ರಾಸನದ ಅಭ್ಯಾಸಕ್ಕಾಗಿ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಎರಡೂ ಮೊಣಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇಡಿ. ಶ್ವಾಸ ತುಂಬಿಕೊಳ್ಳುತ್ತಾ ಮೊಣಕಾಲುಗಳಲ್ಲಿ ನಿಂತುಕೊಳ್ಳಿ. ಎರಡೂ ಕೈಗಳು ಸೊಂಟದ ಮೇಲೆ, ನಿತಂಬದ ಮೇಲೆ. ಎರಡೂ ಕೈಗಳ ಬೆರಳುಗಳು ಕೆಳಮುಖವಾಗಿರಲಿ. ಮೊಣಕೈಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಇಡಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಹಿಂದಕ್ಕೆ ಬಗ್ಗಿಸಲು ಪ್ರಯತ್ನಿಸಿ. ಕಣ್ಣುಗಳು ತೆರೆದಿರಲಿ. ಸರಳ ಉಷ್ಟ್ರಾಸನದ ಅಭ್ಯಾಸದಿಂದ ಆಗಿರುವ ಸೊಂಟದ ಸೆಳೆತವನ್ನು ಅನುಭವಿಸಿ. ನಿಧಾನವಾಗಿ ಶ್ವಾಸ ತುಂಬಿಕೊಳ್ಳುತ್ತಾ ಮರಳಿ ಬನ್ನಿ. ಮತ್ತೊಮ್ಮೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಅರ್ಧ ಉಷ್ಟ್ರಾಸನದ ಮಾಧ್ಯಮದಿಂದ ಆಗಿರುವ ಶಾರೀರಿಕ ಪರಿವರ್ತನೆಗಳನ್ನು ಅನುಭವಿಸಿ. ಒಂದು ಬಾರಿ ಮತ್ತೊಮ್ಮೆ ಮಾಡೋಣ ಅರ್ಧ ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನಕ್ಕಾಗಿ ಮತ್ತೊಮ್ಮೆ ಮೊಣಕಾಲುಗಳಲ್ಲಿ ನಿಂತುಕೊಳ್ಳಿ. ಎರಡೂ ಕೈಗಳು ಸೊಂಟದ ಮೇಲೆ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಹಿಂಭಾಗಕ್ಕೆ ಬಗ್ಗಿಸಲು ಪ್ರಯತ್ನಿಸಿ. ನಿಧಾನವಾಗಿ ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ ಬನ್ನಿ ಮತ್ತು ವಜ್ರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಕಣ್ಣು ಮುಚ್ಚುತ್ತಾ ಸೊಂಟದಲ್ಲಿ ಆಗಿರುವ ಸಕಾರಾತ್ಮಕ ಪರಿವರ್ತನೆಗಳನ್ನು ಅನುಭವಿಸಿ. ಈಗ ನಾವು ಇನ್ನು ಮುಂದೆ ಮಾಡೋಣ ಸರಳ ಉಷ್ಟ್ರಾಸನ.
ಯಾರೇ ಆಗಲಿ ಈ ಅಭ್ಯಾಸವನ್ನು ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡಲು ಸಾಧ್ಯವಿಲ್ಲವೋ ಅವರು ಸರಳ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡಬಹುದು. ಸರಳ ಉಷ್ಟ್ರಾಸನಕ್ಕಾಗಿ ಎಲ್ಲಕ್ಕಿಂತ ಮೊದಲು ಕಣ್ಣುಗಳನ್ನು ತೆರೆದುಕೊಳ್ಳಿ, ಮೊಣಕಾಲುಗಳಲ್ಲಿ ನಿಂತುಕೊಳ್ಳಿ, ಕಾಲುಗಳ ಬೆರಳುಗಳ ಸಹಾಯದಿಂದ ಕಾಲುಗಳನ್ನು ಎತ್ತಿಕೊಳ್ಳಿ, ಎರಡೂ ಕೈಗಳನ್ನು ಪಕ್ಕದಿಂದ ಹಿಂಭಾಗಕ್ಕೆ ತಗೊಂಡೋಗುತ್ತಾ ನಿಮ್ಮ ಹಿಮ್ಮಡಿಗಳನ್ನು ಹಿಡಿಯಲು ಪ್ರಯತ್ನಿಸಿ ಮತ್ತು ಹೊಟ್ಟೆಯನ್ನು ಮುಂಭಾಗಕ್ಕೆ ತಳ್ಳಿ, ಕುತ್ತಿಗೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚುತ್ತಾ ಯಾವ ಭಾಗದಲ್ಲಿ ಮಾಂಸಖಂಡಗಳಲ್ಲಿ ಸೆಳೆತ ಅನುಭವ ಆಗ್ತಿದೆಯೋ ಆ ಸೆಳೆತವನ್ನು ಅನುಭವಿಸಿ. ಮಾಂಸಖಂಡಗಳಲ್ಲಿ ಸೆಳೆತದ ಅನುಭವ ಆಗೋದನ್ನು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ತುಂಬಿಕೊಳ್ಳುತ್ತಾ ನಿಮ್ಮ ಸಹಜ ಸ್ಥಿತಿಗೆ ಮರಳಿ ಬನ್ನಿ. ವಜ್ರಾಸನದಲ್ಲಿ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ತಗೊಳ್ಳಿ. ಕಣ್ಣು ಮುಚ್ಚಿಕೊಳ್ಳುತ್ತಾ ಸರಳ ಉಷ್ಟ್ರಾಸನದ ಪ್ರಭಾವವನ್ನು ಅನುಭವಿಸಿ. ಉಷ್ಟ್ರಾಸನದ ಅಭ್ಯಾಸ. ಒಂಟೆಯ ಬೆನ್ನಿನಾಕಾರದಲ್ಲಿ ನಮ್ಮ ಆಸನವಿರುತ್ತೆ. ಈ ರೀತಿಯಲ್ಲಿ ನಾವು ಉಷ್ಟ್ರಾಸನದ ಅಭ್ಯಾಸ ಮಾಡೋಣ. ಉಷ್ಟ್ರಾಸನಕ್ಕಾಗಿ ನಿಮ್ಮ ಕಾಲುಗಳ ಮೊಣಕಾಲುಗಳಲ್ಲಿ ನಿಂತುಕೊಳ್ಳಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ನಿಮ್ಮ ಕುತ್ತಿಗೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿ. ಎರಡೂ ಕೈಗಳನ್ನು ಎರಡು ಪಕ್ಕದಲ್ಲಿ ತಗೊಂಡೋಗುತ್ತಾ ಎರಡೂ ಕಾಲುಗಳ ಮೇಲೆ ಇಡಿ. ಹೊಟ್ಟೆಯನ್ನು ಮುಂಭಾಗಕ್ಕೆ ಎಳೆದುಕೊಳ್ಳಿ. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಇರಿ. ಈ ಆಸನ ನಮ್ಮ ತೊಡೆಗಳು, ಸೊಂಟ, ಭುಜ ಮತ್ತು ಕುತ್ತಿಗೆಯ ನೋವಿಗೆ ಪ್ರಯೋಜನಕಾರಿ. ಇದು ಈ ಎಲ್ಲ ಮಾಂಸಖಂಡಗಳನ್ನು ಸಡಿಲಗೊಳಿಸುತ್ತೆ. ನಿಧಾನವಾಗಿ ಮರಳಿ ಬನ್ನಿ. ಶ್ವಾಸ ತುಂಬಿಕೊಳ್ಳಿ. ಕುತ್ತಿಗೆ ಮತ್ತು ಕೈಗಳನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಇಡುತ್ತಾ ವಜ್ರಾಸನದಲ್ಲಿ ವಿಶ್ರಮಿಸಿ. ಕಣ್ಣುಗಳನ್ನು ಮುಚ್ಚಿ ಶರೀರದಲ್ಲಿ ಆದ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಿ. ಉಷ್ಟ್ರಾಸನದ ನಂತರ ಉಷ್ಟ್ರಾಸನದ ವಿರುದ್ಧ ಅಭ್ಯಾಸದ ರೂಪದಲ್ಲಿ ಶಶಂಕಾಸನದ ಅಭ್ಯಾಸ ಮಾಡೋಣ. ಶಶಂಕಾಸನದ ಅಭ್ಯಾಸಕ್ಕಾಗಿ ಎರಡೂ ಮೊಣಕಾಲುಗಳಲ್ಲಿ ಸ್ವಲ್ಪ ಅಂತರ ಇಡಿ. ಎರಡೂ ಕೈಗಳನ್ನು ಎರಡು ಮೊಣಕಾಲುಗಳ ಮಧ್ಯದಲ್ಲಿಡಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮುಂಭಾಗಕ್ಕೆ ತಗೊಂಡೋಗಿ ಮತ್ತು ನಿಮ್ಮ ಗಲ್ಲ ಮತ್ತು ಎದೆಯನ್ನು ನೆಲಕ್ಕೆ ಸ್ಪರ್ಶಿಸಲು ಪ್ರಯತ್ನಿಸಿ. ಸಾಮಾನ್ಯ ಉಸಿರಾಟ ಕ್ರಿಯೆಯನ್ನ ಮಾಡ್ತಾಯಿರಿ. ಕೆಲವು ಕ್ಷಣಗಳವರೆಗೆ ಈ ಸ್ಥಿತಿಯಲ್ಲೇ ಇರಿ ಮತ್ತು ಸಾಮಾನ್ಯ ಉಸಿರಾಟವನ್ನು ಮಾಡ್ತಾಯಿರಿ. ನಿಧಾನವಾಗಿ ಮರಳಿ ವಜ್ರಾಸನದ ಆಸನಕ್ಕೆ ಬನ್ನಿ ಮತ್ತು ವಿಶ್ರಾಂತಿ ತಗೊಳ್ಳಿ. ಈಗ ನಾವು ಮುಂದಿನ ಅಭ್ಯಾಸ ಮಾಡೋಣ. ವಕ್ರಾಸನದ ಅಭ್ಯಾಸ. ವಕ್ರಾಸನದಲ್ಲಿ ಇದರ ಮುಖ್ಯ ಪ್ರಯೋಜನ ಅಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಮೂಳೆಗಳಿಗೆ ಆಗ್ತವೆ. ಯಾರೇ ಆಗಲಿ ಈ ಅಭ್ಯಾಸವನ್ನು ಮಾಡಲು ಸಾಧ್ಯವಿಲ್ಲವೋ ಅವರು ಕುಶನ್ನ ಸಹಾಯದಿಂದ ಈ ಅಭ್ಯಾಸವನ್ನು ಮಾಡಬಹುದು. ವಕ್ರಾಸನ. ವಕ್ರಾಸನದ ಸರಳ ಅಭ್ಯಾಸಕ್ಕಾಗಿ ಎಲ್ಲಕ್ಕಿಂತ ಮೊದಲು ದಂಡಾಸನದಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನು ಎರಡು ತೊಡೆಗಳ ಪಕ್ಕದಲ್ಲಿಡಿ. ಈಗ ಬಲ ಕಾಲನ್ನು ಮೊಣಕಾಲಿನಿಂದ ಮಡಚುತ್ತಾ ಎಡ ಮೊಣಕಾಲಿನ ಪಕ್ಕಕ್ಕೆ ತನ್ನಿ. ಬಲ ಕೈಯನ್ನು ಬೆನ್ನು ಮೂಳೆಯ ಹಿಂಭಾಗದಲ್ಲಿಡಿ. ಎಡ ಕೈಯಿಂದ ಮೊಣಕಾಲನ್ನು ಹಿಡಿಯುತ್ತಾ ಮೊಣಕಾಲನ್ನು ಎದೆಯ ಪಕ್ಕಕ್ಕೆ ತನ್ನಿ. ಶ್ವಾಸ ತುಂಬಿಕೊಳ್ಳಿ. ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಹಿಂಭಾಗಕ್ಕೆ ತಿರುಗಿಸಿ. ಇದಾಗಿತ್ತು ವಕ್ರಾಸನದ ಒಂದು ಸರಳ ಅಭ್ಯಾಸ. ಈ ಅಭ್ಯಾಸವನ್ನು ಮಾಡುತ್ತಿರುವಾಗ ಯಾರಿಗಾದ್ರೂ ಸಮಸ್ಯೆ ಆಗುತ್ತಿದ್ದರೆ ಅವರು ಕುಶನನ್ನು ಕೂಡ ಬಳಸಬಹುದು. ನಿಧಾನವಾಗಿ ಕುತ್ತಿಗೆಯನ್ನು ನೇರವಾಗಿರಿಸುತ್ತಾ ಶ್ವಾಸ ತುಂಬಿಕೊಳ್ಳುತ್ತಾ ಮರಳಿ ಬನ್ನಿ.
ಮೊಣಕಾಲಿನಿಂದ ಕೈ ತೆಗೆಯುತ್ತಾ ತೊಡೆಗಳ ಪಕ್ಕಕ್ಕೆ ಕೈಗಳನ್ನು ತನ್ನಿ. ಮೊಣಕಾಲು ನೇರವಾಗಿರಿಸುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಇದೇ ಅಭ್ಯಾಸವನ್ನು ಎಡದ ಕಾಲಲ್ಲೂ ಪುನರಾವರ್ತಿಸಿ. ಎಡಕಾಲನ್ನು ಮೊಣಕಾಲಲ್ಲಿ ಮಡಚುತ್ತಾ ಬಲದ ಮೊಣಕಾಲು ಪಕ್ಕ ಇಡಿ. ಎಡಕೈಯನ್ನು ಬೆನ್ನುಮೂಳೆಯ ಹಿಂಭಾಗದಲ್ಲಿಡಿ. ಬಲಕೈಯಿಂದ ಮೊಣಕಾಲನ್ನು ಹಿಡಿಯುತ್ತಾ ಮೊಣಕಾಲನ್ನು ಎದೆ ಪಕ್ಕಕ್ಕೆ ತನ್ನಿ. ತಲೆಯನ್ನು ತಿರುಗಿಸುತ್ತಾ ಹಿಂಭಾಗಕ್ಕೆ ತನ್ನಿ. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಇರಿ. ನಿಧಾನವಾಗಿ ಶ್ವಾಸ ತುಂಬುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ತನ್ನಿ. ಎರಡೂ ಕೈಗಳನ್ನು ಎರಡೂ ತೊಡೆಗಳ ಪಕ್ಕದಲ್ಲಿಡಿ. ಮೊಣಕಾಲುಗಳನ್ನು ನೇರವಾಗಿರಿಸುತ್ತಾ ಮರಳಿ ದಂಡಾಸನಕ್ಕೆ ಬನ್ನಿ. ಈಗ ನಾವು ಮಾಡಲಿದ್ದೇವೆ ಮುಖ್ಯ ರೂಪದಲ್ಲಿ ವಕ್ರಾಸನದ ಅಭ್ಯಾಸ. ವಕ್ರಾಸನದ ಅಭ್ಯಾಸ ನಮ್ಮ ಬೆನ್ನು ಮೂಳೆಗಳನ್ನು ಸಡಿಲಗೊಳಿಸುತ್ತೆ. ಇದರ ಜೊತೆಗೆ ಮಧುಮೇಹದ ನಿಯಂತ್ರಣಕ್ಕೂ ಸಹಾಯಕಾರಿ. ವಕ್ರಾಸನಕ್ಕಾಗಿ ಎಲ್ಲಕ್ಕಿಂತ ಮೊದಲು ಬಲಕಾಲನ್ನು ಮೊಣಕಾಲಲ್ಲಿ ಮಡಚುತ್ತಾ ಎಡ ಮೊಣಕಾಲಿನ ಪಕ್ಕಕ್ಕೆ ತನ್ನಿ. ನಿಮ್ಮ ಬಲದ ಕೈ ಬೆನ್ನುಮೂಳೆಯ ಹಿಂಭಾಗದಲ್ಲಿಡಿ. ಎಡ ಕೈಯಿಂದ ಲಾಕ್ ಮಾಡುತ್ತಾ ಬಲದ ಕಾಲು ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸಿ. ಶ್ವಾಸ ತುಂಬಿ ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಹಿಂಬದಿಗೆ ತನ್ನಿ. ಈ ಸ್ಥಿತಿಯಲ್ಲಿ ನಮ್ಮ ಭುಜ 180 ಡಿಗ್ರಿ ಆಂಗಲಲ್ಲಿ ತೆರೆದಿರಬೇಕು. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಇರಿ. ಶ್ವಾಸ ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಮುಂಬದಿಗೆ ತಿರುಗಿಸಿ. ಲಾಕನ್ನು ತೆರೆಯುತ್ತಾ ಎರಡೂ ಕೈಗಳನ್ನು ತೊಡೆಗಳ ಪಕ್ಕಕ್ಕಿಡಿ. ನಿಧಾನವಾಗಿ ಕಾಲುಗಳನ್ನು ನೇರವಾಗಿಡಿ. ಇದೇ ಅಭ್ಯಾಸವನ್ನು ಎಡದ ಕಾಲಲ್ಲಿ ಪುನರಾವರ್ತಿಸೋಣ. ಎಡದ ಕಾಲನ್ನು ಮೊಣಕಾಲಲ್ಲಿ ಮಡಚುತ್ತಾ ಬಲದ ಮೊಣಕಾಲು ಪಕ್ಕದಲ್ಲಿಡಿ. ಎಡದ ಕೈಯನ್ನು ಬೆನ್ನುಮೂಳೆಯ ಹಿಂಭಾಗದಲ್ಲಿಡಿ. ಬಲದ ಕೈಯಿಂದ ಲಾಕನ್ನು ಮಾಡಿ ಮತ್ತು ನಿಮ್ಮ ಕಾಲಿನ ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸಿ. ಯಾರಿಗೆ ಕಾಲು ಬೆರಳುಗಳನ್ನು ಹಿಡಿಯಲು ಸಾಧ್ಯವಾಗುತ್ತಿಲ್ಲವೋ ಅವರು ಹಿಮ್ಮಡಿಯನ್ನು ಕೂಡ ಅಥವಾ ಆಂಕಲ್ ಜಾಯಿಂಟ್ ಅನ್ನು ಕೂಡ ಹಿಡಿಯಬಹುದು. ನಿಧಾನವಾಗಿ ಶ್ವಾಸ ತುಂಬಿ ಶ್ವಾಸ ಬಿಡುತ್ತಾ ಕುತ್ತಿಗೆಯನ್ನು ಹಿಂಬದಿಗೆ ತಗೊಂಡೋಗಿ. ಭುಜವನ್ನು ಏನ್ ಮಾಡ್ಬೇಕಂದ್ರೆ 180 ಡಿಗ್ರಿ ಆಂಗಲಲ್ಲಿ ತೆರೆದಿಡಿ. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಇರಿ. ನಿಧಾನವಾಗಿ ಶ್ವಾಸ ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಎದುರುಗಡೆಗೆ ತನ್ನಿ. ಎರಡೂ ಕೈಗಳನ್ನು ನಿಮ್ಮ ಎರಡೂ ತೊಡೆಗಳ ಪಕ್ಕದಲ್ಲಿಡಿ. ಮೊಣಕಾಲುಗಳನ್ನು ತೆರೆಯುತ್ತಾ ಮುಂಭಾಗದಲ್ಲಿ ದಂಡಾಸನದ ಸ್ಥಿತಿಗೆ ಬನ್ನಿ. ಸರಳ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಎರಡೂ ಕೈಗಳನ್ನು ಹಿಂದೆ ಬೆನ್ನು ಮೂಳೆಗಳನ್ನು ಸಪೋರ್ಟ್ ಮಾಡುತ್ತಾ ಕಣ್ಣುಗಳನ್ನು ಮುಚ್ಚಿ ಕುತ್ತಿಗೆಯನ್ನು ಹಿಂಬದಿಗೆ ಬಗ್ಗಿಸಿ. ವಕ್ರಾಸನದ ಮಾಧ್ಯಮದಿಂದ ಏನೆಲ್ಲ ಶಾರೀರಿಕ ಸಕಾರಾತ್ಮಕ ಪರಿವರ್ತನೆಗಳಾಗಿವೆಯೋ ಆ ಪರಿವರ್ತನೆಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಈಗ ನಾವು ಹೊಟ್ಟೆಯ ಬಲದಿಂದ ಮಲಗಿಕೊಂಡು ಮಾಡುವ ಅಭ್ಯಾಸವನ್ನು ಮಾಡೋಣ. ಇದಕ್ಕಾಗಿ ಮಕರ ಆಸನ ಎಲ್ಲಕ್ಕಿಂತ ಮೊದಲ ಆಸನ. ಇದಕ್ಕಾಗಿ ಹೊಟ್ಟೆಯ ಮೇಲೆ ಮಲಗಿ ಎರಡೂ ಕೈಗಳನ್ನು ನಿಮ್ಮ ಗಲ್ಲದ ಕೆಳಗೆ ಒಂದರ ಮೇಲೆ ಒಂದನ್ನು ಇಡಿ ಮತ್ತು ನಿಮ್ಮ ತಲೆಯನ್ನು ಎರಡೂ ಕೈಗಳ ಮೇಲಿಡಿ. ಎರಡೂ ಹಿಮ್ಮಡಿಗಳು ಒಳಮುಖವಾಗಿರಲಿ, ಬೆರಳುಗಳು ಹೊರಮುಖವಾಗಿರಲಿ. ಎರಡೂ ಕಾಲುಗಳಲ್ಲಿ ನಿಮಗೆ ಅನುಕೂಲವಾಗುವಂತೆ ಅಂತರ ಇರಲಿ. ಇದರಿಂದ ನೀವು ಆರಾಮದಿಂದ ವಿಶ್ರಾಂತಿ ಮಾಡಿ. ಇದು ಮಕರಾಸನ. ಮಕರಾಸನ ನಮ್ಮ ಖಿನ್ನತೆಯನ್ನು ದೂರಗೊಳಿಸುತ್ತೆ. ನಮ್ಮ ಪೂರ್ತಿ ಶರೀರ ಮತ್ತು ಮನಸ್ಸಿಗೆ ಆರಾಮವನ್ನು ನೀಡುತ್ತೆ. ಮುಂದಿನ ಆಸನ ಭುಜಂಗಾಸನ. ಭುಜಂಗಾಸನಕ್ಕಾಗಿ ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ಎರಡೂ ಕೈಗಳನ್ನು ನಿಮ್ಮ ತಲೆಯ ಮುಂಭಾಗಕ್ಕೆ ತಗೊಂಡೋಗಿ ಕೆಳಭಾಗದಲ್ಲಿ ಎರಡೂ ಕಾಲುಗಳನ್ನು ಜೋಡಿಸಿ.
ಎರಡೂ ಕೈಗಳನ್ನು ನಿಮ್ಮ ಭುಜಗಳ ಕೆಳಗೆ ತಗೊಂಡೋಗಿ ನಿಮ್ಮ ಗಲ್ಲವನ್ನು ನೆಲಕ್ಕೆ ತಾಗಿಸಿ ಮೊಣಕೈಗಳನ್ನು ಸೊಂಟಕ್ಕೆ ತಗಲಿಸಿ ನಿಧಾನವಾಗಿ ಶ್ವಾಸ ತುಂಬುತ್ತಾ ನಿಮ್ಮ ಗಲ್ಲ ಮತ್ತು ಎದೆಯನ್ನು ಮೇಲಕ್ಕೆತ್ತುತ್ತಾ ಹಾವಿನ ಆಕಾರದಲ್ಲಿ ನಿಮ್ಮ ಶರೀರವನ್ನು ಮಾಡಿ. ನೆನಪಿರಲಿ, ನಿಮ್ಮ ಕಾಲುಗಳು ಜೋಡಿಸಿರಬೇಕು ಮತ್ತು ಹೊಕ್ಕುಳದ ಭಾಗ ನೆಲಕ್ಕೆ ತಾಗುವಂತಿರಬೇಕು. ಭುಜಂಗಾಸನ ಸೊಂಟ ನೋವಿಗೆ ಅತ್ಯಂತ ಪ್ರಯೋಜನಕಾರಿ ಆಸನ. ಶ್ವಾಸ ಬಿಡುತ್ತಾ ಮರಳಿ ನಿಮ್ಮ ಶರೀರವನ್ನು, ನಿಮ್ಮ ಗಲ್ಲವನ್ನು ನೆಲದ ಮೇಲಿಡಿ ಮತ್ತು ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಭುಜಂಗಾಸನದ ನಂತರ ನಾವೀಗ ಮಾಡೋಣ ಶಲಭಾಸನ. ಶಲಭಾಸನಕ್ಕಾಗಿ ಕೆಳಗಡೆ ಎರಡೂ ಕಾಲುಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ನಿಮ್ಮ ತೊಡೆಗಳ ಅಕ್ಕಪಕ್ಕದಲ್ಲಿ ಇರಿಸಿ, ನಿಮ್ಮ ಅಂಗೈಗಳು ನೆಲಕ್ಕೆ ತಾಗುವಂತಿರಬೇಕು. ಬೆರಳುಗಳನ್ನು ಜೋಡಿಸಿರಬೇಕು. ಗಲ್ಲವನ್ನು ನೆಲಕ್ಕೆ ತಾಗಿಸಿ ಶ್ವಾಸ ತುಂಬುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಎತ್ತಲು ಎಷ್ಟು ಸಾಧ್ಯವೋ ಅಷ್ಟು ಎತ್ತಿಕೊಳ್ಳಿ ಮತ್ತು ಸಾಮಾನ್ಯ ಉಸಿರಾಟ ಕ್ರಿಯೆಯೊಂದಿಗೆ ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲೇ ಇರಿ. ಶ್ವಾಸ ಬಿಡುತ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಕೆಳಭಾಗಕ್ಕೆ ಮರಳಿ ತಗೊಂಡೋಗಿ ಮತ್ತು ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಮಕರಾಸನ, ಹಿಮ್ಮಡಿಗಳು ಒಳಮುಖವಾಗಿರಲಿ, ಬೆರಳುಗಳು ಹೊರಮುಖವಾಗಿರಲಿ. ಈಗ ನಾವು ಬೆನ್ನಿನ ಬಲದಿಂದ ಮಲಗಿ ಮಾಡುವ ಅಭ್ಯಾಸವನ್ನು ಮಾಡೋಣ. ಇದಕ್ಕಾಗಿ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಎಡಮಗ್ಗಲು ತಿರುಗಿಸಿ ಬೆನ್ನಿನ ಮೇಲೆ ಮಲಗಿ. ಬೆನ್ನಿನ ಬಲದಿಂದ ಮಲಗಿ ಮಾಡುವ ಅಭ್ಯಾಸದಲ್ಲಿ ಮೊದಲ ಆಸನ ಪವನಮುಕ್ತ ಆಸನ. ಹೆಸರೇ ಸೂಚಿಸುವಂತೆ ವಾಯುವಿನ ತೊಂದರೆಯನ್ನು ದೂರ ಮಾಡಲು ಇರುವ ಅಭ್ಯಾಸ ಇದು. ಇದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಎರಡೂ ಕಾಲುಗಳನ್ನು ಜೋಡಿಸಿ, ನಿಮ್ಮ ಎರಡೂ ಅಂಗೈಗಳನ್ನು ನೆಲಕ್ಕೆ ತಾಗಿಸುವಂತೆ ಇಡಿ. ಒಂದು ನೇರವಾದ ಸ್ಥಿತಿಯನ್ನು ಮಾಡಿ. ಇದರ ನಂತರ ಶ್ವಾಸ ತುಂಬಿಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ಆಂಗಲ್ನಲ್ಲಿ ಎತ್ತಿ. ಮೊಣಕಾಲುಗಳು ನೇರವಾಗಿರಲಿ. ಈಗ ಇಲ್ಲಿಂದ ಮೊಣಕಾಲುಗಳನ್ನು ಮಡಚುತ್ತಾ ಶ್ವಾಸ ಬಿಡುತ್ತಾ ನಿಮ್ಮ ಮೊಣಕಾಲುಗಳನ್ನು ವಕ್ಷಸ್ಥಳದ ಸಮೀಪಕ್ಕೆ ತನ್ನಿ. ಎರಡೂ ಕೈಗಳನ್ನು ಎತ್ತುತ್ತಾ ಮೊಣಕಾಲುಗಳ ಮೇಲೆ ಬೆರಳುಗಳನ್ನು ಜೋಡಿಸಿ ಒಂದು ಲಾಕನ್ನು ಮಾಡಿ ಮತ್ತು ಮೊಣಕಾಲುಗಳನ್ನು ವಕ್ಷಸ್ಥಳದ ಸಮೀಪಕ್ಕೆ ತಗೊಂಡೋಗಿ. ಈಗ ತಲೆಯನ್ನು ಎತ್ತುತ್ತಾ ಗಲ್ಲ ಅಥವಾ ನಿಮ್ಮ ಮೂಗನ್ನು ಎರಡೂ ಮೊಣಕಾಲುಗಳ ಮಧ್ಯಕ್ಕೆ ತಗೊಂಡೋಗಿ. ಶ್ವಾಸ ಬಿಡುತ್ತಾ ನಿಮ್ಮ ತಲೆಯನ್ನು ಎತ್ತಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹೀಗೆಯೇ ಇರಿ. ಶ್ವಾಸ ತುಂಬಿಕೊಳ್ಳುತ್ತಾ ಹಿಂತಿರುಗಿ ನಿಮ್ಮ ಸಾಮಾನ್ಯ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ತಲೆಯನ್ನು ಕೆಳಗಿಡಿ. ಎರಡೂ ಕೈಗಳ ಲಾಕನ್ನು ಬಿಡಿಸುತ್ತಾ ತೊಡೆಗಳ ಪಕ್ಕದಲ್ಲಿಡಿ. 90 ಡಿಗ್ರಿಯಲ್ಲಿ ನಿಮ್ಮ ಕಾಲುಗಳನ್ನು ಎತ್ತುತ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಎರಡು ಕಾಲುಗಳ ಮಧ್ಯೆ ಅಂತರ ಇಡಿ. ಅಂಗೈಗಳು ಮೇಲ್ಗಡೆಗೆ ತೆರೆದಿರಲಿ. ಕಣ್ಣು ಮುಚ್ಚುತ್ತಾ ಪವನ ಮುಕ್ತಾಸನದ ಪ್ರಭಾವವನ್ನು ಅನುಭವಿಸಿ. ಪವನ ಮುಕ್ತಾಸನದಿಂದ ಹಲವಾರು ಲಾಭಗಳಿವೆ. ಪಚನ ಕ್ರಿಯೆಗಳನ್ನು ವೃದ್ಧಿಸುತ್ತೆ. ಮಧುಮೇಹದ ಸಮಸ್ಯೆಗೂ ಇದು ಲಾಭಕಾರಿಯಾಗಿದೆ. ಡೈಜೆಷನ್ಗೆ ಅಥವಾ ಪಚನ ಕ್ರಿಯೆಗೆ ಇದು ಅದ್ಭುತ ಆಸನ. ಶವಾಸನದ ಸ್ಥಿತಿಯಲ್ಲಿ ಈಗ ನಮ್ಮ ಶರೀರವಿದೆ. ಇದರಲ್ಲಿ ಎರಡೂ ಕಾಲುಗಳ ಮಧ್ಯೆ ಭುಜಕ್ಕೆ ಸಮಾನಾಂತರವಾಗಿ ಅಥವಾ ನಿಮಗೆ ಅನುಕೂಲವಾಗುವಂತೆ ಅಂತರವಿಡಿ. ನಿಮ್ಮ ಎರಡೂ ಅಂಗೈಗಳು ಮೇಲ್ಮುಖವಾಗಿರಲಿ. ಕುತ್ತಿಗೆ ಮತ್ತು ಶರೀರವನ್ನು ಸಡಿಲವಾಗಿ ಇಡಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಪೂರ್ತಿ ಶರೀರವನ್ನು ಅವಲೋಕಿಸಿ. ನಿಮ್ಮ ಬರುತ್ತಿರುವ ಶ್ವಾಸವನ್ನು ಮತ್ತು ಹೋಗುತ್ತಿರುವ ಶ್ವಾಸವನ್ನು ಅನುಭವಿಸಲು ಪ್ರಯತ್ನಿಸಿ. ಇವತ್ತು ಮಾಡಿರುವ ಆಸನವನ್ನು
ಮಾನಸಿಕ ರೂಪದಲ್ಲಿ ಪುನರಾವರ್ತಿಸಿ. ನಿಮ್ಮ ಶರೀರವನ್ನು ಪೂರ್ಣವಾಗಿ ಸಡಿಲವಾಗಿ ಬಿಡಿ. 2 ಕಾಲುಗಳನ್ನು ಸಡಿಲವಾಗಿ ಬಿಡಿ. ಆಸನದ ಮಾಧ್ಯಮದಿಂದ ನಿಮ್ಮ ಶರೀರದಲ್ಲಿ ಎಲ್ಲೇ ಆಗಲಿ ಸೆಳೆತ ಎಳೆತದ ಅನುಭವ ಆಗಿದ್ದರೆ ಅವುಗಳನ್ನು ಮಾನಸಿಕ ರೂಪದಲ್ಲಿ ದೂರವಾಗಿಸಿ. ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾದ ಶ್ವಾಸವನ್ನ ಹೊರಗೆ ಬಿಡಿ. ಶವಾಸನ ನಮ್ಮ ಚಿಂತೆ ಮತ್ತು ಖಿನ್ನತೆಯನ್ನು ದೂರ ಮಾಡಲು ಸಹಾಯಕವಾಗಿದೆ. ನಿಮ್ಮ ಪೂರ್ತಿ ಶರೀರ ರಿಲ್ಯಾಕ್ಸ್ ಆಗಿದೆ. ವಿಶ್ರಾಂತಿಯ ಅವಸ್ಥೆಯಲ್ಲಿ ಇದ್ದೀರಿ. ನಿಧಾನವಾಗಿ ಕಾಲುಗಳನ್ನು ಅಲುಗಾಡಿಸಿ, 2 ಕೈಗಳನ್ನು ಅಲುಗಾಡಿಸಿ. ಈಗ ಮಗ್ಗುಲು ಮಗುಚಿ ಎದ್ದು ಕುಳಿತುಕೊಳ್ಳಿ. ಯಾವುದಾದರೂ ಧ್ಯಾನಾತ್ಮಕ ಆಸನದಲ್ಲಿ ಸುಖಾಸನ ಅಥವಾ ಅರ್ಧಪದ್ಮಾಸನ. ಮುಂದಿನ ಅಭ್ಯಾಸ ನಾವು ಮಾಡಲಿದ್ದೇವೆ ಪ್ರಾಣಾಯಾಮದ ಅಭ್ಯಾಸ. ದೀರ್ಘ ಶ್ವಾಸ ತೆಗೆದುಕೊಳ್ಳಿ. ಇದಕ್ಕಾಗಿ 2 ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿ ಇಡಿ. ನಿಮ್ಮ ತೋರುಬೆರಳು ಮತ್ತು ಹೆಬ್ಬೆರಳುಗಳಿಂದ ಮುದ್ರೆಯನ್ನು ಮಾಡುತ್ತಾ ನಿಮ್ಮ 3 ಬೆರಳುಗಳು ನೇರವಾಗಿರಲಿ. ಧ್ಯಾನ ಮುದ್ರೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಿ. ನಿಧಾನವಾಗಿ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಶ್ವಾಸ ತೆಗೆದುಕೊಳ್ಳಿ. ನಿಧಾನವಾಗಿ ದೀರ್ಘವಾದ ಶ್ವಾಸವನ್ನ ಬಿಡಿ. ರೇಚಕವನ್ನ ಮಾಡಿ. ಯಾವುದೇ ಅಡೆತಡೆಯಿಲ್ಲದೆ ನೀವು ಶ್ವಾಸ ತೆಗೆದುಕೊಳ್ಳುವಾಗ ನಿಧಾನವಾಗಿ ಭುಜಗಳು ಹರಡುತ್ತಿವೆ. ವಕ್ಷಸ್ಥಳ ಹರಡುತ್ತಿದೆ. ಹೊಟ್ಟೆ ಉಬ್ಬುತ್ತಿದೆ. ಶ್ವಾಸ ನೀವು ಬಿಡುತ್ತಿದ್ದೀರಿ. ಭುಜ, ವಕ್ಷಸ್ಥಳ, ಹೊಟ್ಟೆ ಒಳಬದಿಗೆ ಹೋಗುತ್ತಿದೆ. ಈ ಅಭ್ಯಾಸವನ್ನ ನೀವು ಅನುಭವಿಸಿ. ನೀವು ಶ್ವಾಸ ತೆಗೆದುಕೊಳ್ಳುತ್ತಿರುವಾಗ ಸಕಾರಾತ್ಮಕ ಭಾವನೆ, ಸಕಾರಾತ್ಮಕ ಶಕ್ತಿ, ಚೇತನಾ ಶಕ್ತಿ ಒಳಬದಿಗೆ ಬರುತ್ತಿದೆ. ದೀರ್ಘವಾದ ಶ್ವಾಸವನ್ನ ನೀವು ಬಿಡುತ್ತಿರುವಾಗ ಯಾವುದೆಲ್ಲ ನಕಾರಾತ್ಮಕ ವಿಕಾರಗಳಿವೆಯೋ, ಅಡೆತಡೆಗಳಿವೆಯೋ, ಶಾರೀರಿಕ ಮಾನಸಿಕ ದುಃಖಗಳಿವೆಯೋ ಅವುಗಳು ಹೊರಗೆ ಬರುತ್ತಿವೆ. 3 ರಿಂದ 4 ಬಾರಿ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ ಮತ್ತು ಇದರ ಜೊತೆಗೆ ನಿಮ್ಮ ಭಾವನೆಯನ್ನು ಜೋಡಿಸಿಕೊಳ್ಳಿ. ಶ್ವಾಸ ಎಳೆದುಕೊಳ್ಳುತ್ತಾ ಭುಜ, ಎದೆ, ಹೊಟ್ಟೆ ಉಬ್ಬುತ್ತಿವೆ. ಶ್ವಾಸ ಬಿಡುತ್ತಿರುವಾಗ ಭುಜ, ಎದೆ, ಹೊಟ್ಟೆ ಒಳಬದಿಗೆ ಹೋಗುತ್ತಿವೆ. ಮೂರು ಬಾರಿ ದೀರ್ಘವಾದ ಶ್ವಾಸ ತೆಗೆದುಕೊಂಡು ಬಿಟ್ಟ ನಂತರ ಮುಂದಿನ ಪ್ರಾಣಾಯಾಮ ಮಾಡೋಣ. ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕಾಗಿ ಎಡದ ಕೈಯನ್ನು ಧ್ಯಾನ ಮುದ್ರೆಯನ್ನಾಗಿ ಮಾಡಿ, ಬಲದ ಕೈಯನ್ನು ಪ್ರಾಣಾಯಾಮ ಅಥವಾ ನಾಸಿಕಾಗ್ರ ಮುದ್ರೆಯನ್ನಾಗಿ ಮಾಡಿ. ಇದರಲ್ಲಿ ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ನಿಮ್ಮ ಹೆಬ್ಬೆರಳಿನ ಕೆಳಬದಿಯಲ್ಲಿ ಇಡಿ ಮತ್ತು ನಿಮ್ಮ ಉಂಗುರದ ಬೆರಳು ಮತ್ತು ಕಿರುಬೆರಳು ಹೊರಬದಿಗೆ ಇರಲಿ. ಈ ರೀತಿಯಾಗಿ ಮೂಗನ್ನು ಹಿಡಿದುಕೊಳ್ಳಿ. ಎಡ ಮೂಗಿನಿಂದ ಶ್ವಾಸ ತೆಗೆದುಕೊಳ್ಳಿ. ಬಲ ಮೂಗಿನಿಂದ ಶ್ವಾಸವನ್ನ ಬಿಡಿ. ಪುನಃ ಬಲ ಮೂಗಿನಿಂದ ಶ್ವಾಸವನ್ನ ತೆಗೆದುಕೊಳ್ಳಿ ಮತ್ತು ಎಡ ಮೂಗಿನಿಂದ ಶ್ವಾಸವನ್ನ ಬಿಡಿ. ಈ ರೀತಿಯಾಗಿ 4 ಬಾರಿ ಈ ಅಭ್ಯಾಸವನ್ನ ಪುನರಾವರ್ತಿಸಿ.
ಶ್ವಾಸ ತೆಗೆದುಕೊಳ್ಳುವ ಮತ್ತು ಬಿಡುವ ಶಬ್ದವೂ ಬರಬಾರದು. ಅನುಲೋಮ ವಿಲೋಮ ಪ್ರಾಣಾಯಾಮ ನಮ್ಮ ರೋಗ ಪ್ರತಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ, ಒತ್ತಡ, ಖಿನ್ನತೆ, ಚಿಂತೆ ಇತ್ಯಾದಿ ವಿಕಾರಗಳನ್ನು ದೂರ ಮಾಡುತ್ತೆ, ನಮ್ಮ ತಾಂತ್ರಿಕ ವ್ಯವಸ್ಥೆಗಳನ್ನು ಬಲಗೊಳಿಸುತ್ತೆ. ಅನುಲೋಮ ವಿಲೋಮದ 4 ಚಕ್ರವನ್ನು ಮಾಡಿದ ನಂತರ ಎಡಮೂಗಿನಿಂದ ಪ್ರಾಣಾಯಾಮವನ್ನು ಪೂರ್ಣಗೊಳಿಸುತ್ತಾ ವಿಶ್ರಾಂತಿಯ ಸ್ಥಿತಿಗೆ ಹಿಂತಿರುಗಿ ಬನ್ನಿ. ನಿಧಾನವಾಗಿ ಪ್ರಾಣಾಯಾಮದ ಮುದ್ರೆಯನ್ನು ಎಡಮೂಗಿನಿಂದ ಶ್ವಾಸವನ್ನ ಹೊರಬಿಡುತ್ತಾ ಪೂರ್ಣಗೊಳಿಸಿ ಮತ್ತು ನಿಧಾನವಾಗಿ 2 ಕೈಗಳನ್ನು ಧ್ಯಾನದ ಮುದ್ರೆಯಲ್ಲಿ ಇಡುತ್ತಾ ನಿಮ್ಮ ಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಧ್ಯಾನದ್ದಾಗಿದೆ. ಇದಕ್ಕಾಗಿ ಧ್ಯಾನದ ಮುದ್ರೆಯನ್ನು ಮಾಡಿ, ಧ್ಯಾನಕ್ಕಾಗಿ ಧ್ಯಾನ ಮುದ್ರೆಯನ್ನು ಮಾಡಿ, ಅಂದರೆ ಎಡಕೈ ಕೆಳಗೆ, ಬಲಕೈ ಮೇಲೆ, ಕಣ್ಣು ಮುಚ್ಚಿ, ತಲೆ, ಕುತ್ತಿಗೆ, ಹೊಟ್ಟೆ ನೇರವಾಗಿರಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಸಕಾರಾತ್ಮಕ ಭಾವನೆಯನ್ನು ನಿಮ್ಮ ಒಳಗೆ ಅನುಭವಿಸಿ. ದಯೆ, ಕರುಣೆ, ಮಮತೆ, ಪ್ರೇಮ, ಸಹಕಾರ ಇಂತಹ ಭಾವನೆಗಳನ್ನು ಶ್ವಾಸ ಎಳೆದುಕೊಳ್ಳುತ್ತಾ ಒಳಕ್ಕೆ ತನ್ನಿ. ಶ್ವಾಸ ಬಿಡುತ್ತಾ ನಿಮ್ಮ ಎಲ್ಲಾ ರೀತಿಯ ನಕಾರಾತ್ಮಕ ಭಾವನೆಗಳನ್ನು, ಚಿಂತೆ, ಖಿನ್ನತೆ, ದುಃಖ, ಶಾರೀರಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಎಲ್ಲವನ್ನೂ ಹೊರಗೆ ತೆಗೆಯಿರಿ. ಮನಸ್ಸಿನಲ್ಲಿ ಓಂಕಾರದ ಜಪವನ್ನು ಮಾಡಿ. ಕೆಳಗಿನಿಂದ ಮೇಲೆ, ಕಾಲಿನಿಂದ ತಲೆಯವರೆಗೆ ತಮ್ಮನ್ನು ತಾವು ಶಕ್ತಿಯಿಂದ ತುಂಬಿರುವ ಹಾಗೆ ಅನುಭವಿಸಿ. ಮಾನಸಿಕ ರೂಪದಲ್ಲಿ ಜಪವನ್ನು ಮಾಡುತ್ತಾ ಇರಿ. ಧ್ಯಾನ ಹೊರಗಿನಿಂದ ಒಳಕ್ಕೆ ಹೋಗುವ ಯಾತ್ರೆ. ಬಹಿರ್ಮುಖಿಯಿಂದ ಅಂತರ್ಮುಖಿ ಮಾಡುವ ಪ್ರಕ್ರಿಯೆ ಧ್ಯಾನ. ವಿಷಾದದಿಂದ ಪ್ರಸಾದದ ಕಡೆಗೆ ಮುಂದುವರಿಯುವ ಪ್ರಕ್ರಿಯೆ ಧ್ಯಾನ. ಧ್ಯಾನ ತಮ್ಮನ್ನು ತಾವು ತಿಳಿಯುವುದಕ್ಕಾಗಿ ಇರುವ ವಿಧಾನ. ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳಿ, ಎಳೆದುಕೊಳ್ಳುತ್ತಾ ಬಿಡುತ್ತಾ ಇರಿ. ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನು ಧಾರಣೆ ಮಾಡಿ. ಸಂಕಲ್ಪ ಮಾಡಿ, ನಾವು ನಮ್ಮ ಮನಸ್ಸನ್ನು ಯಾವಾಗಲೂ ಸಮತೋಲನದಲ್ಲಿಡಬೇಕು. ಇದರಲ್ಲಿ ನಮ್ಮ ಒಳಗೆ ಆತ್ಮವಿಕಾಸ ತುಂಬಿಕೊಂಡಿದೆ. ಸಂಕಲ್ಪ ಮಾಡಿಕೊಳ್ಳಿ, ನಾನು ನನಗಾಗಿ, ಕುಟುಂಬಕ್ಕಾಗಿ, ನನ್ನ ಕಾರ್ಯಗಳಿಗಾಗಿ, ಸಮಾಜ ಮತ್ತು ವಿಶ್ವಕ್ಕಾಗಿ ಶಾಂತಿ, ಆನಂದ ಮತ್ತು ಆರೋಗ್ಯದ ಪ್ರಚಾರ ಮಾಡುತ್ತೇನೆ. ನಾನು ಮಾನವ ಸಂಪನ್ಮೂಲವನ್ನು ಸಂರಕ್ಷಿಸಲು ಬದ್ಧನಾಗಿರುತ್ತೇನೆ ಮತ್ತು ದೇಶದ ವಿಕಾಸಕ್ಕಾಗಿ ಯಾವಾಗಲೂ ಸಮರ್ಪಿತನಾಗಿರುತ್ತೇನೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ
ನಾನು ಒಗ್ಗಟ್ಟಿನಿಂದ ಇರುತ್ತೇನೆ. ಈ ಸಂಕಲ್ಪವನ್ನು ಮಾನಸಿಕ ರೂಪದಲ್ಲಿ ಮಾಡಿ. ಈಗ ಶಾಂತಿ ಪಾಠಕ್ಕಾಗಿ ಎರಡೂ ಕೈಗಳನ್ನು ಜೋಡಿಸಿಕೊಳ್ಳಿ. ಶಾಂತಿ ಪಾಠ ಒಂದುಗೂಡಿ ಒಂದೇ ಸ್ವರದಲ್ಲಿ. सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्. ॐ शान्तिः शान्तिः शान्तिः. ಎರಡೂ ಕೈಗಳನ್ನು ಕಣ್ಣುಗಳ ಮೇಲಿಡಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ತಮಗೆಲ್ಲರಿಗೂ ಬಹಳ ಧನ್ಯವಾದ.